ಬಟ್ ಈಗ ಸೈನ್ಸಿಂದ ನಾವು ನೋಡೋದಾದರೆ ಈ ದೃಷ್ಟಿ ಆಗೋದು ಮತ್ತು ದೃಷ್ಟಿ ತೆಗಿಯೋದು, ನನ್ನ ಎನರ್ಜಿ ಡೌನ್ ಆದಂಗೆ ಆಗುತ್ತೆ, ನನಗೆ ಮೈ ಕೈಯೆಲ್ಲ ನೋವು ಶುರು ಆಗುತ್ತೆ. ಹೋದಾಗ ಅವ್ರು ತಾಯಿ ತಕ್ಕಟ್ಟು ನೀರು ಹಾಕಿ ಫಟ್ ಅಂದ್ಬಿಡ್ತಾರೆ, ಗಾಬರಿ ಆಗಿಬಿಡುತ್ತೆ. ತುಂಬ ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋನು ಯಾವ ದೃಷ್ಟಿನೇ ಆಗಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಹೋಗಿ ಅಂದರೆ ಅವ್ನಿಗೇನೂ ಆಗೋದಿಲ್ಲ. ಅದು ಎವ್ರಿಥಿಂಗ್ ಈಸ್ ಇನ್ ಅವರ್ ಮೈಂಡ್ಗೆ ಒಂದು ಪಾಸಿಟಿವ್ ಥಾಟ್ ಹಾಕಿದ್ರೆ ಅದನ್ನು ತೆಗಿತಾ ಇದ್ದಾರೆ ಅಂತ. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿದ್ದಾರೆ, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಇವತ್ತು ನಾನು ಒಂದು ವಿಚಾರ ನಿಮಗೆ ಕೇಳಬೇಕು ಅಂದ್ಕೊಂಡೆ, ಅದು ದೃಷ್ಟಿ ತೆಗೆಯೋದ್ರ ಬಗ್ಗೆ. ಮತ್ತು ಕೆಟ್ಟ ದೃಷ್ಟಿ ಬಿತ್ತು, ನಜರ್ ಆಯಿತು ಅಂತಾರೆ ಉತ್ತರ ಕನ್ನಡದಲ್ಲಿ, ನಾವು ನೆದರಾಯಿತು ಅಂತೀವಿ. ನಮ್ಮ ಉತ್ತರ ಕರ್ನಾಟಕ ಕನ್ನಡದಲ್ಲಿ ಹಿಂದಿನಲ್ಲಿ ನಜರ್ ಆಯಿತು ನೋಡಿ, ನಜರೇ ನೆದರಾಗಿದೆ, ನೆದರಾಗಿದೆ ಅಂತಂತಾರೆ. ಅಂದರೆ ಬೇಸಿಕಲಿ ಯಾರೋ ಒಬ್ಬರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರ ದೃಷ್ಟಿ ಕೆಟ್ಟದಾಗಿತ್ತು, ಹೀಗಾಗಿ ನಿಮಗೆ ಅದು ಎಫೆಕ್ಟ್ ಮಾಡ್ತು. ಇದು ನಾನು ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾವ್ರ ಜೊತೆ ಕೂಡ ಮಾತಾಡಿದ್ದೀನಿ, ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ಇನ್ನೊಂದು ಆ್ಯಂಗಲಿಂದ ಹೇಳಿದ್ದಾರೆ. ಬಟ್ ಈಗ ಸೈನ್ಸಿಂದ ನಾವು ನೋಡೋದಾದ್ರೆ ಈ ದೃಷ್ಟಿ ಆಗೋದು ಮತ್ತು ದೃಷ್ಟಿ ತೆಗಿಯೋದು, ಅದು ಮೆಣಸು, ಅದು ಚಟ ಅನ್ಸೋದು, ಬೆಂಕಿ ಏನೋ ಒಂದಷ್ಟು ಮಾಡೋದು, ತೂತು ಅನ್ನೋದು, ಇದೆಲ್ಲ ಮಾಡೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ? ಇದಕ್ಕೇನಾದರೂ ಸೈಂಟಿಫಿಕ್ ಎವಿಡೆನ್ಸ್ ಅಥವಾ ಬೇಸಿಸ್ ಇದೆಯಾ, ಅಥವಾ ಇದು ಕೇವಲ ಒಂದು ಸೈಕಾಲಜಿಕಲ್ ಪ್ರೊಸೆಸ್ ಹೇಗೆ ಮೇಡಮ್? ಸರ್, ಈ ದೃಷ್ಟಿ ತೆಗೆಯೋದೇ ಇದೆಯಲ್ಲ, ನೀವು ಹೇಳಿದಾಗೆ ಕಂಪ್ಲೀಟ್ ಸೈಕಾಲಜಿ ಇದು. ನ್ಯೂರಾಲಜಿ, ಸೈಕಾಲಜಿ, ಇಮ್ಯುನಾಲಜಿ, ಫಿಸಿಯಾಲಜಿ ಎಲ್ಲ ಬಂದ್ಬಿಡುತ್ತೆ. ಒಂದು ಸಲ ಸೈಕಾಲಜಿ ಆದರೆ ಅಲ್ಲಿ ಮೆದುಳಿನಲ್ಲಿ, ಏಕೆಂದರೆ ಸೈಕಾಲಜಿ ಅಂದರೆ ನಾವು ಏನು ನೋಡ್ತೀವಿ, ಕೇಳ್ತೀವಿ, ಮಾಡ್ತೀವಿ, ಇದರ ಮೇಲೆ ನಮ್ಮ ಮೆದುಳಿನಲ್ಲಿ ಪ್ರಾಸೆಸ್ ನಡೆಯೋದು. ಅದಾಗಿದ ತಕ್ಷಣ ನ್ಯೂರಾಲಜಿ ಶುರುವಾಗುತ್ತೆ. ನ್ಯೂರಾಲಜಿ ಅಂದರೆ ಮೆದುಳಿನ ಕೆಲವೊಂದು ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ. ಆ ಭಾಗಗಳು ಆ್ಯಕ್ಟಿವೇಟ್ ಆದಾಗ ಅದು ಇಮಿಡಿಯೇಟಾಗಿ ಇಮ್ಯುನಾಲಜಿ, ಅದು ನಮ್ಮ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದು. ಅಥವಾ ಫಿಸಿಯಾಲಜಿ, ನಮ್ಮ ಹಾರ್ಟ್ ಬೀಟು, ಉಸಿರಾಟ, ಡೈಜೆಷನ್ನು, ರಿಪ್ರೊಡಕ್ಷನ್ನು, ಇವೆಲ್ಲ ಬರುತ್ತಲ್ಲ, ಫಿಸಿಯಾಲಜಿಕಲ್ ಆ್ಯಕ್ಟಿವಿಟಿ ಎಲ್ಲ ಒಂದಕ್ಕೊಂದಕ್ಕೂ ಲಿಂಕ್ ಆಗಿದೆ. ಆದರೆ ವೈಜ್ಞಾನಿಕವಾಗಿ ನೋಡೋದಾದರೆ ದೃಷ್ಟಿ ದೃಷ್ಟಿ ಆಗೋದಿದೆಯಲ್ಲ, ಇದಕ್ಕೆ ಅಂಥ ಸ್ಟ್ರಾಂಗ್ ಸಾಲಿಡ್ ಸೈಂಟಿಫಿಕ್ ಏನೂ ಇಲ್ಲ. ಇದನ್ನು ಕಂಪ್ಲೀಟ್ ಪ್ಲಾಸಿಬೋ ಎಫೆಕ್ಟ್ ಅಂತಲೇ ಕರಿತೀವಿ. ಕಂಪ್ಲೀಟ್ ಪ್ಲಾಸಿಬೋ, ಅದು ಬಿಟ್ಟರೆ ಇನ್ನೇನೂ ಆಗೋದೇ ಇಲ್ಲ ಇದು. ಸೊ ಯಾವ ಥರ ಅಂತಂದರೆ, ದೃಷ್ಟಿ ಆದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೋ ಒಂದು ಮನೆ ತುಂಬ ಪ್ರೋಗ್ರೆಸ್ ಆಗ್ತಿರ್ತಾರೆ, ಆ ಮನೇಲಿ ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಹುಷಾರು ತಪ್ಪೋದು, ಆಮೇಲೆ ಲಾಸ್ ಆಗೋ ಅಂಥದ್ದು. ದೃಷ್ಟಿ ತೆಗೆಯೋದು ಒಂದು ಕಡೆ, ಮೊದಲು ದೃಷ್ಟಿ ಆಗೋದು ಹೇಳ್ತಾ ಇದ್ದೀನಿ ನಾನು, ದೃಷ್ಟಿ ಆಗೋದು. ಆ ಮನೇಲಿ ಎಲ್ಲರಿಗೂ ಹುಷಾರು ತಪ್ತಾ ಇರ್ತಾರೆ, ಆಮೇಲೆ ಕಂಟಿನ್ಯೂಸ್ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೇನು ಕಾರಣ? ಅದು ಆಗ್ತಾ ಇರುತ್ತೆ. ಈಗ ಏನೋ ಒಂದು ಆಗುತ್ತೆ. ಈಗ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಅವನು ಯಾವ ಥರ ಇದ್ದಾನೆ ಆ ಥರ ಇರೋಕ್ಕಾಗಲ್ಲ. ಅದು ಲೈಫ್ ಅಂದರೆ ನಿಮಗೆ ಏರಿಳಿತಗಳು, ಡೇ ಆ್ಯಂಡ್ ನೈಟ್ ಯಾವ ಥರ ಇರುತ್ತೆ. ಒಂದು ಹಂತದಲ್ಲಿ ಒಂದು ಫೇಸು ತುಂಬ ಅಭಿವೃದ್ಧಿಯಾಗಿರುತ್ತೆ, ಇನ್ನೊಂದು ಫೇಸಲ್ಲಿ ಅವನು ಡೌನ್ ಆಗ್ತಾನೆ, ಪುನಃ ಅವನು ಮೇಲೆ ಬರ್ತಾನೆ. ಆ ಡೌನ್ ಆಗೋದಕ್ಕೆ ಕಾರಣಗಳು, ಈಗ ಒಂದು ಬಿಸ್ನೆಸ್ ಅಂದರೆ ಅಲ್ಲಿ ಏನೋ ಒಂದಷ್ಟು ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಅದರದ್ದೇ ಆದ ಕಾರಣ ಇರುತ್ತಲ್ಲಿ, ನೀವು ಹುಡುಕಬೇಕು. ನಾವು ಹಿಂದೆ ಒಂದು ವಿಡಿಯೋ ಮಾಡಿದಾಗ ನಾನು ಹೇಳಿದೆ, ನೀವು ಯಾವುದೇ ಆಗಲಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಸಮಸ್ಯೆಯ ಮೂಲವನ್ನು ಫಸ್ಟ್ ಹುಡುಕಿ, ಅದು ಬಿಟ್ಟು ನೀವು ಸಮಸ್ಯೆ ಮೂಲನ ಹುಡುಕದೆ ಹೋಮ ಹವನ ಅದು ಇದು ಅಂತ ಮಾಡಿದ್ರೆ ಅದೆಲ್ಲ ಮಾಡ್ತೀರಾ ನೀವು, ಸಮಸ್ಯೆ ಹಾಗೆ ಉಳ್ಕಂತಲ್ವ. ಅದಕ್ಕೆ ಒಬ್ರು ಹೇಳಿದರು, ಅದು ನೀವು ಹಾಗೆಲ್ಲ ಮಾಡಬೇಡಿ ಅಂತ ಹೇಳ್ತಿರಲ್ಲ ಅಂತ. ನೀವು ಮಾಡಿ, ನಾನು ಹೇಳೋದು ಹೋಮ ಹವನ ಒಂದು ನೆಮ್ಮದಿಗೆ ನೀವು ಮಾಡ್ತೀರಾ, ಬಟ್ ಸಮಸ್ಯೆ ಏನು ಅಂತಲೂ ನೋಡಬೇಕಲ್ವ ನೀವು. ಏನಕ್ಕೆ ಆಗ್ತಾ ಇದೆ ಮನೇಲಿ, ಈ ಬಿಸ್ನೆಸ್ ಲಾಸ್ ಆಗಬೇಕು ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ಲಿ, ಸುಮ್ಮನೆ ಯಾವುದು ಲಾಸ್ ಆಗಿರೋದಿಲ್ಲ. ಕಾಂಪಿಟೇಟರ್ಸು ಜಾಸ್ತಿ ಆಗಿರ್ಬೋದು, ಅಥವಾ ರಿಕ್ವೈರ್ಮೆಂಟು ಕಮ್ಮಿ ಆಗಿರ್ಬೋದು. ಈಗ ಜಿಮ್ದು ರಿಲೇಟೆಡ್ ಯಾವ್ದಾದ್ರು ಒಬ್ಬರು ಒಂದು ಶಾಪ್ ಏನೋ ಇಟ್ಕೊಂಡಿದ್ದಾರೆ ಅಂತಂದರೆ ಅವೆಲ್ಲ ಒಂದೊಂದೇ ಸಲ ಸೇಲ್ ಆಗೋಂಥದ್ದು. ಅದು ಯಾವ ರೀತಿ ಮಾರ್ಕೆಟಲ್ಲಿರುತ್ತೆ. ಕೆಲವು ವಸ್ತುಗಳು ಅದು ನಾವು ಯಾವಾಗಲೂ ಸದಾಕಾಲ ಅದನ್ನ ಕೊಂಡ್ಕೊಂತೀವಿ. ಕೆಲವು ವಸ್ತುಗಳು, ಈಗ ಮೊಬೈಲ್ ಅಂದರೆ ಒಂದು 5 ವರ್ಷ ಇಟ್ಕೊಂಡಿರ್ತೀವಿ, 5 ವರ್ಷ ಆದಮೇಲೆ ತಾನೇ ನಾವು ತಗೊಳ್ಳೋದು. ಅದೇ ಬೇರೆ ದಿನಸಿ ಸಾಮಾನು ಅಂದರೆ ದಿನ ತಗೊಂತೀವಿ. ಸೊ ಈ ಥರ ಯಾವ ಬಿಸ್ನೆಸ್ ಮಾಡ್ತಿದ್ದೀವಿ, ಎಲ್ಲಿ ಮಾಡ್ತಿದ್ದೀವಿ. ಈಗ ನನ್ನ ಅಂಗಡಿ ಸುತ್ತ ಒಂದು 4-5 ಜನ ಕಾಂಪಿಟೇಟರ್ ಬಂತು ಅಂದರೆ ನ್ಯಾಚುರಲಿ ಲಾಸ್ ಆಗುತ್ತೆ. ಮತ್ತು ನಾನು ಕೊಡೋ ಅಂಥ ಡಿಸ್ಕೌಂಟ್ ಆಗಿರ್ಬೋದು, ನಾನು ಕಸ್ಟಮರ್ ಜೊತೆ ನಡೆಸುವ ವ್ಯವಹಾರ ಆಗಿರ್ಬೋದು, ಅಥವಾ ನನ್ನ ಅಂಗಡಿಲಿ ಕೆಲಸ ಮಾಡೋರು ಯಾವ ರೀತಿ ಕಸ್ಟಮರ್ ಜೊತೆ ಎಲ್ಲ ಕೌಂಟ್ ಆಗುತ್ತೆ. ಇದು 1-2 ಅಲ್ಲ. ಸೊ ಏನೋ ಒಂದು ಲಾಸ್ ಆಗ್ತಾಯಿದೆ, ಮನೇಲಿ ಹುಷಾರು ತಪ್ತಾ ಇದ್ದಾರೆ ಅಂದರೆ ಅದಕ್ಕೂ ಒಂದು ಕಾರಣಗಳಿರುತ್ತೆ. ಮತ್ತು ಏನೋ ತೊಂದರೆಗಳು, ಮನೇಲಿ ಅಸಮಾಧಾನ, ಅದು ಇದು ಏನಂತಾರೆ, ನಮ್ಮ ಮನೆ ಮೇಲೆ ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ, ನಮಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಏನೋ ಆಗಿದೆ,
ಅಂತೆಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ಎಲ್ಲರೂ ಮಾತಾಡೋ ಅಂಥ ವಿಚಾರ. ಆವಾಗ ಏನು ಮಾಡ್ತಾರೆ, ಓ ಆಯಿತಾ ಇದೇನೋ ಆಗಿದೆ, ಒಂದು ನಿಂಬೆ ಹಣ್ಣನ್ನ ನಿವಳಿಸೋದು. ಇವತ್ತು ನೀವು ಪ್ರೋಗ್ರಾಮ್ ತುಂಬ ಚೆನ್ನಾಗಾಗಿದೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ತಾಯಿ ನಿಮ್ಮ ಮನೆಗೆ ಹೋಗಿದ ತಕ್ಷಣ, ಅಯ್ಯೋ ನಿಮ್ಮ ಪ್ರೋಗ್ರಾಮ್ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಜನದ ಕಣ್ಣು ಬಿದ್ದುಬಿಟ್ಟಿದೆಯಪ್ಪ ಅಂತ ನಿವಳಿಸ್ತಾರೆ. ಅದು ಆ ಉಪ್ಪನ್ನ ನಿವಳಿಸೋದು, ಅಥವಾ ಈ ಪರ್ಕೆನ ಕಡ್ಡಿನ ಇದು ಮಾಡಿ ನಿವಳಿಸ್ಬಿಟ್ಟು ತೂ ಅಂತಂದು ಅದನ್ನು ಮೂಲೆಯಲ್ಲಿಟ್ಟು ಅದು ಸಿಡಿಯುತ್ತೆ, ಪಟ 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 ಅಂತ ಸಿಡಿಯುತ್ತೆ. ಎಷ್ಟೊಂದು ದೃಷ್ಟಿಯಾಗಿದೆ ಅಂತ ನಾವು ಹೇಳ್ತೀವಿ. ಆಮೇಲೆ ಉಪ್ಪನ್ನ ನೀವು ಬೆಂಕಿಗೆ ಹಾಕಿ ನೀವು ಹಂಗೇನೂ ಹಾಕಿ ಆವಾಗಲೂ ಸಿಡಿಯುತ್ತೆ, ಎಷ್ಟೊಂದು ಇದಾಯಿತು ಅಂತ ಅಂತೀವಿ. ಆಮೇಲೆ ಸಾಸಿವೆ ಇದು ಮಾಡ್ತಾರೆ. ಆಮೇಲೆ ಮೊಟ್ಟೆನ ನಿವಳಿಸ್ಬಿಟ್ಟು 3 ಜಾಗ ಇರೋಂಥ ಕಡೆ ಹೊಡಿತಾರೆ. ನಿಂಬೆಹಣ್ಣನ್ನ ಇಡೋದು. ಇದೆಲ್ಲ ಯಾವ ಥರ ಅಂತಂದರೆ ಇದನ್ನೆಲ್ಲ ಮಾಡ್ತಾರೆ. ಮಾಡಿದ ಮೇಲೆ ರಿಲೀಫ್ ಆಗುತ್ತದು, ಹಾಗೇ ಆಗುತ್ತೆ. ಈಗ ಮನೇಲಿ ಮಾಡ್ತಾರೆ, ಏನೋ ಕಾಯಿಲೆ ಅಂತ ಅಂದ್ಕೊಂಡು ಇದಾಗಿರುತ್ತೆ, ಬಿಸ್ನೆಸ್ದು ಎಲ್ಲ ಇರುತ್ತಲ್ಲ, ಕೆಲವೊಂದು ಮಾಡಿದಾಗ ರಿಲೀಫು ಆಗುತ್ತದು. ಕಾರಣ ಎಂತಂದರೆ ಎವ್ರಿಥಿಂಗ್ ಪ್ಲಾಸಿಬೋ ಅಂತಲೇ ಹೇಳ್ಬೋದು. ಎವ್ರಿಥಿಂಗ್ ಪ್ಲಾಸಿಬೋ ಎಫೆಕ್ಟ್ ಅಂತಂದರೆ ನಮಗೆ ಒಂದು ಮನಸ್ಸಿಗೆ ಬಂದ್ಬಿಡ್ತು. ನನಗೆ ಈಗ ನಾನು ತುಂಬ ಚೆನ್ನಾಗಿ ಏನೋ ಇದು ಮಾಡಿದೆ, ನನ್ನ ನೋಡಿ ಅವರು ಹೊಟ್ಟೆ ಉರಿ ಪಟ್ಟರು, ನನ್ನ ಮೇಲೆ ಕಣ್ಣು ಹಾಕಿದ್ರು ಅಂತ ಮನಸ್ಸಿಗೆ ಬಂತು. ಆ ಥಾಟ್ ಒಂದೇ ಸಾಕು, ಇಟ್ ಇಸ್ ಅ ನೆಗೆಟಿವ್ ಥಾಟ್. ಆ ಥಾಟು ನನಗೆ ಬಂದಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನನ್ನ ಎನರ್ಜಿ ಡೌನ್ ಆದಂಗೆ ಆಗುತ್ತೆ, ನನಗೆ ಮೈ ಕೈಯೆಲ್ಲ ನೋವು ಶುರು ಆಗುತ್ತೆ. ಆಮೇಲೆ ನಾನು ಮನೇಲಿ ಹೇಳ್ತೀನಿ, ಅಯ್ಯೋ ನನಗೆ ಮೈ ಕೈಯೆಲ್ಲ ನೋವ್ತಾ ಇದೆ ಅಂದಾಗ, ನಿನ್ನ ಮೇಲೆ ಅವ್ರು ದೃಷ್ಟಿ ಹಾಕಿದ್ರು ಅಂತ ಅದನ್ನು ನನ್ನ ಮನಸ್ಸಲ್ಲಿರೋ ಥಾಟನ್ನು ರೀಎನ್ಫೋರ್ಸ್ ಮಾಡ್ತಾರೆ. ಈಗ ಇನ್ನೊಂದು ಸಲ ನೀವು ಹೇಳ್ತೀರಾ, ಸೊ ನನ್ನ ಮೈಂಡಲ್ಲಿ ಏನಾಯಿತು ಅಂದರೆ ನೆಟ್ವರ್ಕಲ್ಲಿ ಅದು ಸ್ಟ್ರಾಂಗ್ ಆಗಾಯಿತು, ನನಗೆ ದೃಷ್ಟಿಯಾಗಿದೆ ಅಂತ. ಸೊ ಇನ್ನೊಬ್ರು ಯಾರೋ ಏನೋ ಮಾಡಬೇಕಾದ್ರೆ, ಅಯ್ಯೋ ಹೌದು ಹೇಳಿದ್ದು ನಿಜ ಆಯಿತು. ಈಗ 3ನೇ ಸಲ ಆಯ್ತು, ಅದು ಸ್ಟ್ರಾಂಗ್ ಆಗಿ ಡೆವಲಪ್ ಆಯಿತು. ಸೊ ನನ್ನ ಮನಸ್ಸಲ್ಲದು ಕೂರ್ತು. ಒಂದು ನೆಗೆಟಿವ್ ಥಾಟ್ ನಿಮಗೆ ಬಂದರೆ ನಿಮ್ಮ ನ್ಯೂರಾಲಜಿ, ಫಿಸಿಯಾಲಜಿ, ಇಮ್ಯುನಾಲಜಿ ಎಲ್ಲ ಡೌನ್ ಆಯಿತು. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ನಾನು ಹೇಳಿದೆ, ಅದರಲ್ಲಿ ಪಾಸಿಟಿವ್ ನೆಗೆಟಿವ್ 2 ಇರುತ್ತೆ. ನಿಮಗೆ ಆ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನೀವು ರಿಮಿನೇಷನ್ಗೆ ಹೊಟ್ಟೋಗ್ತೀರ. ರಿಮಿನೇಷನ್ಗೆ ಹೋದಾಗ ಕಂಪ್ಲೀಟು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರ. ಅದೇ ಒಬ್ಬ ತುಂಬ ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋನು, ಯಾವ ದೃಷ್ಟಿನೇ ಆಗಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಹೋಗಿ ಅಂದರೆ ಅವ್ನಿಗೇನೂ ಆಗೋದಿಲ್ಲ. ಅದು ಅಂದರೆ ನಮ್ಮ ಮನಸ್ಸು ಮೇಲೆ ಅವನು ರಿಫ್ಲೆಕ್ಷನ್ನು ಇದ್ರದ್ದು ಆ ಥರದ್ದಿಲ್ಲ. ಇದು ಆಗೋದಕ್ಕೆ ಏನೋ ಕಾರಣ ಇದೆ, ನಿನ್ನೆ ನಾನು ತುಂಬ ಸಾಮಾನೆಲ್ಲ ಭಾರ ಎತ್ತಿದೆ, ಮೈ ಕೈ ನೋವ್ತಾ ಇದೆ, ಏನೋ ಇರುತ್ತಲ್ಲಿ ಒಂದು ರೀಸನ್ನು, ನಾವು ಅದನ್ನು ಹುಡ್ಕೋದಿಲ್ಲ, ಈ ಥರ ಮಾಡ್ತೀವಿ. ಸೊ ಎವ್ರಿಥಿಂಗ್ ಈಸ್ ಪ್ಲಾಸಿಬಲ್. ಈಗ ನನ್ನ ಮನಸ್ಸಿಗೆ ನೀವು ಒಂದು ಹುಳ ಬಿಟ್ರಿ, ಈ ಹುಳನ ಹೆಂಗೆ ತೆಗಿಬೇಕು ನಾನು? ಹುಳ ನನ್ನ ಮೈಂಡಿಗೆ ಬಿಟ್ರಿ ನೀವು, ಮೇಡಮ್ ನಿಮಗೆ ದೃಷ್ಟಿಯಾಗಿದೆ ಅಂತ ನೀವು ಹುಳ ಬಿಟ್ರಿ, ನಾನು ವೀಕ್ ಮೈಂಡ್, ನನ್ನ ತಲೆಯಲ್ಲಿ ಬಂತು ಹುಳ ಅಂದರೆ ನನಗೆ ದೃಷ್ಟಿ ಆಯಿತು, ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಇದಾಗ್ತಿಲ್ಲ. ಈಗ ಅದನ್ನು ತೆಗಿಲೇಬೇಕು ನೀವು. ಅದನ್ನ ಹೇಗೆ ತೆಗಿತೀರಾ ಅಂದರೆ ಉಪ್ಪು ನಿವಳಿಸೋದು, ಸಾಸಿವೆ ಇದು ಮಾಡೋದು, ಅದು ಪಟ ಅಂತ ಸಿಡಿಯುತ್ತೆ. ಸೌಂಡ್, ಟಚ್, ವಿಷನ್. ಈಗ ನೀವು ಮಂತ್ರವಾದಿ ಅಂತ ಹೋಗ್ತೀರಾ, ಮಂತ್ರವಾದಿ ಸಾಧು ಹಂಗಿದ್ರೆ ನಿಮಗೆ ಫೀಲಿಂಗ್ ಬರಲ್ಲ. ಮಂತ್ರವಾದಿ ಉಗ್ರವಾಗಿರಬೇಕು. ಒಂಥರ ನೋಡಿದ ತಕ್ಷಣ ನಿಮಗೆ ಇವನು ನನಗಾಗಿರೋ ತೊಂದರೆ ತೆಗಿತಾನೆ ಅಂತ. ಅದಕ್ಕೆ ನೋಡಿ ಅವರೆಲ್ಲ ಯಾಕೆ ಆ ಥರ ಒಂದು ವೇಷ ಹಾಕ್ಕೊಂಡಿರ್ತಾರೆ ಅಂದರೆ, ನೋಡಿದ ತಕ್ಷಣ ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ. ಅವನೇನು ಮಾಡ್ತಾನೆ, ಫಟ್ ಅಂತಾನೆ. ಆವಾಗ ನಿಮ್ಗೇನಾಗುತ್ತೆ, ಒಳಗಡೆ ಇರೋದನ್ನ ತೆಗೆದಿದ್ದಾನೆ ಏನೋ ಫೀಲಿಂಗ್ ಬರುತ್ತೆ, ಮಾಡ್ತಾ ಇದ್ದಾನೆ ಅಂತ. ಈಗ ಮೈಸೂರಲ್ಲಿ ಒಂದು ಕೋಟೆ ಆಂಜನೇಯಂದು ದೇವಸ್ಥಾನ ಇದೆ, ಅಲ್ಲಿ ತಾಯಿ ಎಲ್ಲ ಕಟ್ಟಿಸ್ತಾರೆ ಮಕ್ಕಳಿಗೆ. ಅದು ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಏನೇ ಆದರೂ ನೋಡಿ, ಕೋಟೆ ಆಂಜನೇಯಲ್ಲಿ ಹೋಗಿ ನೀವು ಕಟ್ಟಿಸಿ ಅಂತಾರೆ. ಹೋದಾಗ ಅವ್ರು ತಾಯಿ ಕಟ್ಟು ನೀರು ಹಾಕಿ ಫಟ್ ಅಂದ್ಬಿಡ್ತಾರೆ, ಗಾಬರಿ ಆಗಿಬಿಡುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡದೆ ಹೋದರೆ ಅದು ಏನೋ ಒಂದು ಹೇಳ್ತಾರೆ, ಹಾಂ ಅಂತ ಅನಿಸ್ತೀವಿ. ಹಾಂ ಅಂತಂದಾಗ ಒಳಗಡೆ ಒಂದು ನಿಮಗೆ ಹುಳ ಬಿಟ್ಟಿದ್ರಲ್ಲ, ಹೋಯ್ತದು. ಸೊ ದ ಲಾಜಿಕ್ ಈಸ್ ಅದು, ಎವ್ರಿಥಿಂಗ್ ಈಸ್ ಪ್ಲಾಸಿಬೋ. ಅಥವಾ ಏನೋ ಒಂದು ತಾಯ್ತ ಕಟ್ತಾರೆ, ತಾಯ್ತ ಕಟ್ಟಿದಾಗ ನನಗೆ ಅನ್ನಿಸ್ತು, ತಾಯ್ತ ಕಟ್ಕೊಂಡಿದ್ದೀನಿ ನಾನು, ನನಗೆ ಇನ್ನೇನೂ ಆಗಲ್ಲ, ಇಟ್ ಈಸ್ ಅ ಪ್ಲಾಸಿಬೋ. ತಾಯ್ತದ್ದು ಏನು, ತಾಯ್ತದೊಳಗಡೆ ಏನಿದೆ ಯಾರು ಗೊತ್ತು, ಏನೂ ಇರಲ್ಲ, ಕಟ್ಟಿರ್ತಾರೆ. ಇದಕ್ಕೆ ಸಿಂಪಲ್ ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಇದು ಒಂದು ಇವ್ರದ್ದು ಇತ್ತಲ್ಲ, ಸೌಂದರ್ಯ ಅವ್ರದ್ದು ಮೂವಿ ಆಪ್ತಮಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಏನು ಮಾಡ್ತಾರೆ, ದ್ವಾರಕೀಶ್ ಅವ್ರಿಗೆ ಮಲ್ಕೊಳ್ಳೋಕ್ಕೆ ನಿನಗೆ ಈಗ ನಾನು ನಿದ್ರೆ ಮಾತ್ರೆ ಕೊಡ್ತಾ ಇದ್ದೀನಿ ಅಂಥೇಳಿ ಬಾಯಿ ಮಾಡು, ನಿದ್ರೆ ಮಾತ್ರೆ ಹಾಕ್ತೀನಿ ಅಂತೇಳಿ ಪೇಪರ್ನ ಒಂದು ಉಂಡೆ ಮಾಡಿಬಿಟ್ಟು ಬಾಯಿಗೆ ಹಾಕ್ತಾರೆ. ಅವ್ರು ನಿದ್ರೆ ಮಾತ್ರೆ ಅಂತ ಅದು ಹೋಗಿದಾಗ ಅಂತ ನಿದ್ರೆ ಬಂದು, ಇಟ್ಸ್ ಅ ಪ್ಲಾಸಿಬೋ. ಆಮೇಲೆ ಆ ಮೂವಿಲೇ ಕತೆ ನೋಡಿ, ಆ ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಇದೆ,
ನಾನು ಅದು ನೆಗೆಟಿವ್ ಎನರ್ಜಿ ಇಲ್ಲ ಅಂತೇನು ವಾದ ಮಾಡ್ತಿಲ್ಲ. ದೇರ್ ಆರ್ ಎನರ್ಜಿ ಪಾಸಿಟಿವ್ ನೆಗೆಟಿವ್ ಅಂತ ಅನ್ಬೋದು ಅಷ್ಟೇ. ಒಂದು ಏನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಇಟ್ಕೊಳ್ಳಿ, ಆ ಮನೇಲಿ ಯಾರಿಗೂ ಏನೂ ತೊಂದರೆ ಆಗಲ್ಲ, ಅವಳಿಗೆ ಮಾತ್ರ ಸೌಂದರ್ಯಂಗೆ ತೊಂದರೆ ಆಗುತ್ತೆ. ಯಾರಿಗೆ ತೊಂದರೆ ಆಗುತ್ತೆ ಅಂದರೆ ಮೆಂಟಲಿ ಯಾರು ವೀಕ್ ಆಗಿರ್ತಾರೆ ಅವ್ರಿಗೆ ಮಾತ್ರ ತೊಂದರೆ ಆಗೋದು. ಅಂದರೆ ಅವ್ರು ಅನ್ಕೊಂತಾರೆ, ಈಗ ಬಾಣಂತಿಯರಿಗೆ ದೆವ್ವ ನೋಡಿದ್ರು ಅಂತಾರೆ. ಬಾಣಂತಿಯರು ಯಾಕೆ ನೋಡ್ತಾರೆ ಅಂದರೆ ವೀಕ್ ಆಗಿಬಿಟ್ಟಿರ್ತಾರೆ ಅವರು, ಬ್ಲಡ್ ಲಾಸ್ ಆಗಿರುತ್ತೆ, ಹಾರ್ಮೋನಲ್ ವೇರಿಯೇಷನ್ ಇರುತ್ತೆ, ಅವ್ರು ನೋಡಿದ್ರು ಅಂತ ಅಂತಾರೆ. ಗರ್ಭಿಣಿಯರು ನೋಡಿದ್ರು ಅಂತಾರೆ. ಕಾರಣ ಬೇರೆ ಯಾರಿಗೂ ಕಂಡಿರಲ್ಲ, ಗರ್ಭಿಣಿ ಕಾಣುತ್ತೆ. ಕಾರಣ ಹಾರ್ಮೋನ್ ವೇರಿಯೇಷನ್, ಬಾಡಿ ಫುಲ್ಲು ಬೇರೆ ಥರ ಆಗೋಗಿರುತ್ತೆ ಅವ್ರಿಗೆ. ಅದೆಲ್ಲ ನಾವು ಪೋಸ್ಟ್ ಪಾರ್ಟಮ್ ಸೈಕಾಸಿಸ್ ಅಂತೆಲ್ಲ ಅಂತಾರೆ ನೋಡಿ, ಮನಸ್ಸು ತುಂಬ ಒಂಥರ ಇದಾಗೋಗಿರುತ್ತೆ. ಸೊ ಕೆಲವು ವ್ಯಕ್ತಿಗಳಿಗೆ ಯಾಕೆ ಇದೆಲ್ಲ ಕಾಣುತ್ತೆ ಅಂತಂದರೆ ಮೆಂಟಲಿ ದೇ ಆರ್ ವೆರಿ ವೆರಿ ವೀಕ್. ಏನೋ ಒಂದು ಸ್ವಲ್ಪ ಸಣ್ಣದಾಯಿತು ಅಂದರೆ ಅದು ಆಯಿತು ಅಂತ ಒಂದು ಥಾಟ್ ಹಾಕ್ಬಿಟ್ರೆ ಸಾಕು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈ ದೃಷ್ಟಿ ತೆಗೆಯೋದು ಇದೆಲ್ಲ ವರ್ಕ್ ಆಗುತ್ತಿದ್ದು, ಇದಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಖಂಡಿತ ಆಗುತ್ತೆ. ಏನಕ್ಕಾಗುತ್ತೆ ಅಂದರೆ ಮೊದಲನೇದಾಗಿ ನಮಗೆ ಒಂದು ಸೌಂಡ್ ಬರುತ್ತೆ. ಯಾವುದೇ ನಾವು ಮಾಡಿದಾಗಲೂ ಫೈನಲ್ಲಿ ನೆಟ್ಗೆ ತೆಗಿತಾರೆ, ಫೈನಲ್ಲಿ ಹಿಂಗೆಲ್ಲ ಮಾಡಿ ಪಟ 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 ಅಂತ ನೆಟ್ಗೆ ಹಾಕೋದು, ಉಪ್ಪನ್ನ ನಿವಳಿಸಿ ಅದು ಸಿಡಿಯೋದು, ಸಾಸಿವೆ ಸಿಡಿಯೋದು, ಅಥವಾ ನಾವು ಪರ್ಕೆ ನಿವಳಿಸಿದ್ದು ಮಾಡಿದಾಗ ಅದು ಪಟ್ 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 ಅನ್ನುತ್ತಲ್ವ, ಇಷ್ಟೊಂದು ಹೋಯ್ತು ಇದೆಲ್ಲ ಅಂತ ಮನಸ್ಸಿಗೆ, ಹೋಯ್ತು ಏನೋ ಆಯ್ತಲ್ಲ ಹೋಯ್ತು ಅಂತ ಒಂದು. ಅಥವಾ ನೋಡ್ತೀವಲ್ಲ ಅದರಲ್ಲಿ ಭಯಂಕರವಾಗಿ ಅವರು ಇದು ಮಾಡ್ಕೊಂಡಿರೋದು ನೋಡಿದಾಗ ಇವರು ಖಂಡಿತ ನನ್ನಲ್ಲಿ ಏನೋ ಒಂದು ಆಗಿದೆಯಲ್ಲ, ಮಾಟ ಮಂತ್ರ ಮಾಡಿಸಿದಾರಲ್ಲ ಅದು ಹೋಗುತ್ತೆ, ತೆಗಿತಾರೆ ಇವರು ಅನ್ನೋ ನಂಬಿಕೆ. ಅಂದರೆ ವ್ಯಕ್ತಿಗಳ ಬಗ್ಗೆ ನಂಬಿಕೆ. ಈಗ ತಂದೆ ತಾಯಿಗಳು ಅದನ್ನು ಮಾಡ್ತಾರೆ, ತಾಯಿ ಮಾಡ್ತಾರಲ್ಲ, ತಾಯಿ ಬಗ್ಗೆ ನಂಬಿಕೆ ನಮಗೆ, ನಮ್ಮ ತಾಯಿದು ಮಾಡಿದ್ರೆ ಖಂಡಿತ ಹೋಗುತ್ತೆ ಅಂತ ನಂಬಿಕೆ ಅದು. ಸೊ ಇಟ್ ಇಸ್ ಅ ಪ್ಲಾಸಿಬೋ. ಸೊ ಒಂದು ಕೇಳೋದು, ಇನ್ನೊಂದು ನೋಡೋದು, ಇನ್ನೊಂದು ಏನು ಮಾಡ್ತಾರೆ ಅಂದರೆ ಅನುಭವಿಸೋದು. ತೀರ್ಥ ಕೊಡ್ತಾರೆ, ಈ ತೀರ್ಥ ತಗೊಳ್ಳಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ, ತೀರ್ಥ ಕುಡಿದಾಗ ಆಗುತ್ತದು. ಅದರಲ್ಲಿ ಒಂದು ನನಗೆ ಗೊತ್ತಿಲ್ಲ, ಒಂದು ಹೆಸರು ಮರ್ತಿದ್ದೀನಿ, ಮಹಾರಾಜರಿಗೆ ಕೃಷ್ಣದೇವರಾಯನೋ ಅಥವಾ ಯಾರೋ ಇರ್ಬೋದು, ಅವರಿಗೆ ವಿಷ ಕೊಡ್ತಾರಂತೆ. ಅವ್ರಿಗೆ ತೀರ್ಥದ ಜೊತೆ ಕೊಲ್ಲಬೇಕು ಅಂತ ವಿಷ ಕೊಟ್ಟಾಗ ಅವರು ಪುರೋಹಿತನ ಕೈ ನಡುಗ್ತಾ ಇರುತ್ತೆ. ಅದು ತಗೋಬೇಕಾರೆ ಅವರು ಗೊತ್ತಾಗೋಗುತ್ತೆ ಅವ್ರಿಗೆ, ಅದು ತಗೊಂತಾರವರು, ಏನೂ ಆಗೋದಿಲ್ಲ. ಏನು ಅಂತಂದರೆ ಅದು ವಿಲ್ ಪವರ್ ಅಂತ ಅಂತೀವಲ್ಲ, ಗೊತ್ತದು ವಿಷ ಆದ್ರೂ ಏನೂ ಆಗಲ್ಲ. ಕಾರಣ ಏನು ಅಂತಂದರೆ ದಟ್ಸ್ ಅ ವಿಲ್ ಪವರ್. ಸೊ ವಿಷಾನೇ ನೀವು ತಗೊಂಡಾಗ ಏನೂ ಆಗೋದಿಲ್ಲ ಅಂತಂದರೆ, ಅಂದರೆ ಅದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದೇನೋ, ಅಂದರೆ ನಮ್ಮ ಮನಸ್ಸಿನ ಮೇಲೆ ಪ್ರತಿಯೊಂದು ನಿಂತಿದೆ. ಈಗ ತೀರ್ಥ ಕೊಟ್ಟಾಗ ಅದು ಕುಡಿದಾಗ ನಮ್ಗೆ ಒಳ್ಳೆಯದಾಗುತ್ತೆ, ತಾಯ್ತ ಕಟ್ಟಾಗ, ಆಮೇಲೆ ಸಣ್ಣ ಮಕ್ಕಳಿಗೆ ನೀವೆಲ್ಲ ದೃಷ್ಟಿ ಬಟ್ಟೆ ಎಲ್ಲ ಇಡ್ತಾರೆ ನೋಡಿ, ಕೆನ್ನೆಗಿಡ್ತಾರೆ, ಕಾಲು ಪಾದಕ್ಕೆ ಇಡ್ತಾರೆ. ಸೊ ಇದೇನೆಂದರೆ ನಿನಗೆ ಒಂದು ಧೈರ್ಯ ಕೊಟ್ಟಂಗೆ, ನೋಡು ಈಗ ನಿನಗೆ ಇದು ಕೊಟ್ಟಿದ್ದೀನಿ ನಾನು, ನಿನಗೇನೂ ಆಗಲ್ಲ ಅಂದರೆ ಎವ್ರಿಥಿಂಗ್ ಈಸ್ ನಮ್ಮ ಮನಸ್ಸಿನ ಮೇಲೆ ನಿರ್ಧಾರ ಆಗಿರೋದು. ಆ ಥರ ಏನಾದರೂ ಮಾಟ ಮಂತ್ರ ಮಾಡಿಸೋರಾಗಿದ್ದರೆ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ, ಎಷ್ಟು ಜನ ಪೊಲಿಟಿಷಿಯನ್ಗಳು ಈ ಎಲೆಕ್ಷನಲ್ಲಿ ನಿಲ್ಬೇಕಾದ್ರೆ ಅಪೋನೆಂಟ್ ನಿಂತಿರೋವನ್ನ ಮಾಟ ಮಂತ್ರ ಮಾಡಿಸಿ ರಕ್ತ ಕಾರಿ ಸಾಯಿಸ್ಬಿಡೋರು ಅಲ್ಲ. ನಾವು ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡಿದ್ರೆ, ಅಥವಾ ಇವರೇ ಮಾಟ ಮಾಡ್ಕೊಂಡು ಇವರೇ ವಿನ್ ಆಗೋರು. ಇವ್ರು ಯಾಕಪ್ಪ ಜನರಿಗೆ ದುಡ್ಡು ಕೊಟ್ಟು ಅದು ಕುಡಿಸಿ ಮಾಡಿ ಓಟ್ ಹಾಕಿಸ್ಕೋಬೇಕು? ಅಲ್ಲಿ ಖರ್ಚು ಮಾಡೋದನ್ನು ಎಲ್ಲ ಒಂದು, ಅಲ್ಲಿ ನೀವು ತುಂಬ ಖರ್ಚು ಮಾಡಿದ್ರೆ ಇಲ್ಲಿ ಅದರ 1% ಯಾವ್ದಾದ್ರು ಮಂತ್ರವಾದಿ ಮಾಟ ಮಾಡೋರು ಕೊಟ್ಟರೆ ಮುಗೀತಲ್ಲ. ಅವ್ರು ಅದನ್ನು ಮಾಡ್ತಾರೆ ಆ್ಯಕ್ಚುಲಿ, ಅದು ವರ್ಕ್ ಆಗಲ್ಲ. ಅಪೋಸಿಷನ್ ಇವನು ಮಾಡ್ತಾನೆ, ಇವನು ಮಾಡ್ತಾನೆ, ಇಬ್ರು ಮಾಡ್ತಾರೆ, ಅವ್ರು ಇಬ್ರಿಗೂ ಮಾಡಿಸಿರ್ತಾರೆ. ಇಲ್ಲಿ ಕಾರಣ ಏನಂದರೆ ಅದು ಸೈನ್ಸ್ ಇಲ್ಲ ಅಂತಲ್ಲ, ಅದು ಒಂದು ಸೈನ್ಸ್ ಇದೆ. ಅದು ನೆಗೆಟಿವ್ ಎನರ್ಜಿ ಇದು ಅಥವಾ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋ ಅಂಥದ್ದು ಇದೆ. ಆದರೆ ನಮ್ಮ ಸುತ್ತಮುತ್ತ ಇರೋವ್ರ ಹತ್ರ ಆ ಶಕ್ತಿ ಖಂಡಿತ ಇಲ್ಲ. ಅದನ್ನು ಆ ಶಕ್ತಿ ಇರೋರು ಏನು ಮಾಡ್ತಾರೆ, ಅದನ್ನು ಕಮರ್ಷಿಯಲ್ ಆಗಿ ಬಳಕೆ ಮಾಡಲ್ಲ ಅವರು. ಈಗ ನಾವು ಯಾರೋ ಈಗ ಕೊಳ್ಳೇಗಾಲದಲ್ಲಿ ಫೇಮಸ್ ಅದು ಮಾಟಕ್ಕೆ, ಮಾಟ ಮಂತ್ರ ಮಾಡ್ತಾರೆ ಅಂದರೆ ಅವನಿಗೆ ಅದೊಂದು ಟೆಕ್ನಿಕ್ ಇದೆ. ನಾನು ಅದನ್ನು ಟೆಕ್ನಿಕ್ ಇಲ್ಲ ಅಂತ ಹೇಳ್ತಿಲ್ಲ, ಆ ಟೆಕ್ನಿಕ್ ಮಾಡೋಷ್ಟು ಅವನಿಗೆ ಒಂದು ಅದ್ರ ಬಗ್ಗೆ ಅರಿವಿಲ್ಲ. ಈಗ ನಾನು ಹೇಳೋದು ನಾಲೆಡ್ಜ್ ಅಂತ ಅನ್ಬೋದು, ಅದ್ರ ಬಗ್ಗೆ ಸಿದ್ಧಿ ಅಂತ ಅನ್ಬೋದು. ಆ ಸಿದ್ಧಿನ ನಾನು ಗೊತ್ತಿರೋಂಗೆ ಗಳಿಸಿರೋ ಅಂಥವರು ಮಾಟ ಮಂತ್ರ ತಾಯ್ತಾ ಇದರಲ್ಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಇದ್ದವ್ರು ಏನು ಮಾಡ್ತಾರೆ ಅಂದರೆ ಅವರು ಸಮಾಜದಲ್ಲಿ ಗುರುತಿಸ್ಕೊಳ್ಳಲ್ಲ. ಅವರು ಹಿಮಾಲಯದ ಯೋಗಿಗಳಲ್ಲಿ ಇದ್ದಾರೆ, ಅವರು ಬೇಕಾದಷ್ಟು ತಂತ್ರಗಳನ್ನ ಮಾಡ್ತಾರೆ. ಅವ್ರು ಬರಲ್ಲ, ಅವರು ಜನಸಂಪರ್ಕಕ್ಕೆ ಬರಲ್ಲ. ಅವ್ರದ್ದು ಉದ್ದೇಶನೇ ಬೇರೆ ಇರುತ್ತೆ, ಅವರ ಬಳಕೆನೇ ಬೇರೆ ಇರುತ್ತೆ. ಹಾಗಾಗಿ ಅಘೋರಿಗಳು, ಅವ್ರಿಗೂ ಸ್ವಲ್ಪ ಬೇರೆ ಥರದ ಅತೀಂದ್ರಿಯ ಶಕ್ತಿಗಳಿದೆ. ಬಟ್ ಅವರು ಬಂದು ನೀವು ಹೋಗಿ ನನಗೆ ಅದೇನೋ ಮಾಡಬೇಕು ನೋಡಿ, ನನಗೆ ಅಪೋನೆಂಟ್ ಪರ್ಸನ್ನು ಅವನು ಮಾಟ ಮಾಡಿಕೊಡಿ ಮಾಡಲ್ಲ ಅವರು. ಏಕೆಂದರೆ ಅವರು ಪ್ರತಿ ಸಲ ಮಾಡಿದಾಗ ಎನರ್ಜಿ ಕಳ್ಕೊಂತಾರೆ ಅವರು. ಸೊ ಹಾಗಾಗಿ ನಾವು ಯಾರೂ ಭಯಪಡಬೇಕಾಗಿಲ್ಲ. ನಮ್ಮ ಸುತ್ತಮುತ್ತ ಇರೋ ಅಂಥ ಮಾಟ ಮಂತ್ರ ಮಾಡೋರಿಗೆ ಅಂತಹ ಸಿದ್ಧಿಗಳು ಖಂಡಿತ ಆಗಿರಲ್ಲ.
ಎವ್ರಿಥಿಂಗ್ ಈಸ್ ಸೈಕಾಲಜಿ, ಎವ್ರಿಥಿಂಗ್ ಈಸ್ ಪ್ಲಾಸಿಬೋ. ಹೊರಗಡೆ ಯಾರ್ಯಾರ ಹತ್ರನೋ ಮಾಡೋದೇನಾದರೂ ಅದು ಬದಲು ಮನೇಲೇ ಉಪ್ಪನೆ ಉಳಿಸೋದು, ಸಾಸಿವೆದು ಅದನ್ನೇ ಮಾಡ್ಕೊಂಬಿಡ್ಬೋದು ಸಿಂಪಲ್ಲಾಗಿ. ಇಟ್ ವರ್ಕ್ಸ್. ಎವ್ರಿಥಿಂಗ್ ಈಸ್ ಇನ್ ಅವರ್ ಮೈಂಡ್ಗೆ ಒಂದು ಪಾಸಿಟಿವ್ ಥಾಟ್ ಹಾಕಿದ್ರೆ ಅದನ್ನು ತೆಗಿತಾ ಇದ್ದಾರೆ ಅಂತ ನಮ್ಮ ನ್ಯೂರಾಲಜಿ ಚೇಂಜ್ ಆಗುತ್ತೆ, ಇಮ್ಯುನಾಲಜಿ ಚೇಂಜ್ ಆಗುತ್ತೆ, ಫಿಸಿಯಾಲಜಿ ಚೇಂಜ್ ಆಗುತ್ತೆ, ಎಂಟೈರ್ ಹೆಲ್ತ್ ಚೇಂಜ್ ಆಗ್ತಾ ಬರುತ್ತೆ.